ಧನ್ಯವಾದಗಳು. ನೆಕ್ಸ್ಟ್ ಐ ವುಡ್ ಲೈಕ್ ಟು ಕಾಲ್ ಮಿಸ್ಟರ್ ವಿನ್ಸೆಂಟ್ ಡಿಸೌಜಾ, ದ ಹೆಡ್ ಆಫ್ ದ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ SVIS ತಿಪಟೂರು. ಗಣಿತ ಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಯುತ ವಿನ್ಸೆಂಟ್ ಡಿಸೌಜಾರ್ ಅವರನ್ನ ಈ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಹರ್ಷ ಸರ್. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಧನ್ಯವಾದಗಳು. ಹಾಗೆ ಆಫ್ ದ ಸ್ಟೇಜ್ ಪೇರೆಂಟ್ಸ್ ದೋಸ್ ಹೂ ಆರ್ ಅಟೆಂಡಿಂಗ್ ಟುಡೇಸ್ ಪ್ರೋಗ್ರಾಮ್, ಐ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದಿಸ್ ಆಸ್ಪಿಷಿಯಸ್ ಒಕೇಶನ್. ಎಷ್ಟು ಜನ ಮಕ್ಕಳಿಗೆ ಎಕ್ಸಾಮ್ ಬೇಡ ಮಕ್ಕಳಿದ್ದೀರಲ್ಲ ತುಂಬ ಜನ ಕೈ ಮೇಲ್ ಮಾಡಿ. ಎಷ್ಟು ಜನಕ್ಕೆ ಎಕ್ಸಾಮ್ ಬೇಡ? ಎಲ್ಲರಿಗೂ ಎಕ್ಸಾಮ್ ಬೇಕು. ಗುಡ್. ಎಷ್ಟು ಜನ ಪೇರೆಂಟ್ಸ್ಗೆ ಮಕ್ಕಳಲ್ಲಿ ಸ್ಕೂಲಲ್ಲಿ ಎಲ್ಲ ಕಾರ್ಯಕ್ರಮಗಳು ಬೇಕು, ಎಲ್ಲ ಇರಬೇಕು, ಆದರೆ ಎಕ್ಸಾಮ್ ಇಲ್ದಲೇ ಇರೋಂಥ ಸ್ಕೂಲ್ ಎಷ್ಟು ಜನ ಪೇರೆಂಟ್ಸ್ ಸಿಗ್ಬೇಕು? ಎಕ್ಸಾಮ್ಸೇ ಬೇಡ. CTs, UTs, ಮಿಡ್ ಟರ್ಮ್ ಎಕ್ಸಾಮ್ಸ್, ಆನ್ಯುವಲ್ ಎಕ್ಸಾಮಿನೇಷನ್ಸ್, ಈ ಥರ ಯಾವುದೇ ಎಕ್ಸಾಮಿನೇಷನ್ಸ್ ಬೇಡ ನಮಗೆ. ಈ ಥರ ಆಕ್ಟಿವಿಟೀಸ್, ಆನ್ಯುವಲ್ ಡೇ, ಕಲ್ಚರಲ್ ಪ್ರೋಗ್ರಾಮ್ ಈ ಥರ ಜಾಸ್ತಿ ಇರಲಿ, ಎಕ್ಸಾಮ್ಸ್ ಬೇಡ. ಹಾಗೂ ಮಕ್ಕಳಲ್ಲಿ ನಾನು ವಿಶೇಷವಾಗಿ ಕೇಳೋದು, ಕನ್ನಡ ಇಷ್ಟ ಬೇಕು, ಇಂಗ್ಲಿಷ್ ಸಬ್ಜೆಕ್ಟ್ ಇಷ್ಟ ಬೇಕು, ಸೋಷಿಯಲ್ ಸ್ಟಡೀಸ್ ಬೇಕು, ಸೈನ್ಸ್ ಬೇಕು. ಯಾವ ಸಬ್ಜೆಕ್ಟ್ ಬೇಡ? ವೆರಿ ಗುಡ್. ಯಾವ ಸಬ್ಜೆಕ್ಟ್ ಬೇಡ? ಮ್ಯಾಥಮೆಟಿಕ್ಸ್ ಬೇಡ. ಹೌದು, ಇದೇ ಪರಿಸ್ಥಿತಿ ಈಗಿಂದು. ಮತ್ತೆ ಎಲ್ಲ ಪೇರೆಂಟ್ ಟೀಚರ್ ಮೀಟಿಂಗ್ ಬಂದಾಗ ಪೇರೆಂಟ್ಸ್ ಯಾವ ಟೀಚರಿಂದ ಎತ್ತೀರಾ? ತುಂಬಾ ಜನ ಪೇರೆಂಟ್ಸ್ ಮ್ಯಾಥ್ಸ್ ಟೀಚರ್ ಇಂದೆ. ಸರ್ ಎಲ್ಲ ಸಬ್ಜೆಕ್ಟ್ ಓಕೆ, ಮ್ಯಾಥ್ಸ್ ಕಮ್ಮಿ ಯಾಕೆ ಸರ್? ಎಲ್ಲ ಪೇರೆಂಟ್ಸ್ ಪ್ರಶ್ನೆನೂ ಇದೆ. ಎಲ್ಲ ಸಬ್ಜೆಕ್ಟ್ ಓಕೆ, ಮ್ಯಾಥ್ಸ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಯಾಕೆ ಸರ್? ನಾವು ಪೇರೆಂಟ್ಸ್ಗೆ ಸಮಜಾಯಿಷಿ ಹೇಳಿ ಕಳಿಸ್ತೀವಿ, ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಹಾಗೆ ಹೀಗೆ ಅಂತ. ಈಗ ಒಂದು ಕತೆ ಇದೆ, ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಕ್ಕಳು ವಿಶೇಷವಾಗಿ ಕೇಳಿಸ್ಕೊಬೇಕು ಈ ಕತೆನ. ಒಂದ್ ದಿವಸ ಏನ್ ಮಾಡಿದ್ರು, ಮ್ಯಾಥ್ಸ್ ಅಲ್ಲಿ ಕಮ್ಮಿ ಬಂದಿರೋಂಥ ಮಕ್ಕಳೆಲ್ಲ ಏನ್ ಮಾಡಿದ್ರು, ಒಂದು ಸಂಘ ಮಾಡ್ಕೊಂಡ್ರು. ಸಂಘ ಮಾಡಿ ಅವ್ರದ್ದು ಏನು ಅಂದ್ರೆ, ಮ್ಯಾಥ್ಸ್ನ ಓಡಿಸ್ಬಿಡ್ಬೇಕು ಊರಿಂದ. ಮ್ಯಾಥ್ಸ್ ಇಂದ ನಮ್ಗೆ ಬಹಳ ಅವಮಾನ ಆಗ್ತಾ ಇದೆ, ಪೇರೆಂಟ್ಸ್ ಎಲ್ಲ ನಮ್ಗೆ ಉಗಿತಾ ಇದ್ದಾರೆ, ಯಾವಾಗ್ಲೂ ಮಾರ್ಕ್ಸ್ ಕಡಿಮೆ ಮ್ಯಾಥ್ಸ್ ಅಲ್ಲಿ ಅಂತ. ಮತ್ತೆ ಟೀಚರ್ಸ್ ಎಲ್ಲ ಯಾವಾಗ್ಲೂ ಹೊಡಿತಾರೆ, ನಮ್ಗೆ ಬೈತಾರೆ, ಮ್ಯಾಥ್ಸ್ ನಮ್ಗೆ ಇಷ್ಟ ಇಲ್ಲ, ಓಡಿಸ್ಬಿಡೋಣ ಮ್ಯಾಥ್ಸ್ನ ಅಂತ ಡಿಸೈಡ್ ಮಾಡಿ ಏನೋ ಒಂದು ಮಾಡಿ ಒಂದು ಮ್ಯಾಜಿಕ್ ಮಾಡಿದ್ರು. ಜಸ್ಟ್ ಇಮ್ಯಾಜಿನ್, ಏನೋ ಒಂದು ಮ್ಯಾಜಿಕ್ ಮಾಡಿದ್ರು, ಮ್ಯಾಥ್ಸ್ನ ಹಿಡಿದ್ರು, ಹೊಡೆದು ಊರಿಂದ ಆಚೆ ಕಳಿಸ್ಬಿಟ್ರು. ಮನೇಲಿ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರು ಮನೇಲಿ ನೆಮ್ಮದಿಯಾಗಿ. ಬೆಳಗ್ಗೆ ಎದ್ದೇಳ್ತಾರೆ ಎಲ್ಲರೂ, ಅಮ್ಮ ಕೂಗ್ತಿದ್ದಾರೆ ಮನೇಲಿ, ಎದಳು ಮಗ ಎದಳು, ಸ್ಕೂಲ್ಗೆ ಹೋಗಲ್ವೇನೋ ಎದಳು ಅಂತ ಹೇಳ್ತಾ ಇದ್ದಾರೆ. ಎದ್ದ, ನೋಡ್ದ, ಅಮ್ಮ ಟೈಮ್ ಎಷ್ಟಾಯ್ತಮ್ಮ? ಟೈಮು ಕ್ಲಾಕ್ ಕಡೆ ನೋಡ್ತಾನೆ, ಕ್ಲಾಕಲ್ಲಿ ನಂಬರ್ಸೇ ಇಲ್ಲ. ಯಾಕೆ? ಮ್ಯಾಥ್ಸ್ ನೋಡ್ದು ಓಡಿಸಿದ್ದಾರೆ, ನಂಬರ್ಸ್ ಇಲ್ಲ ಕ್ಲಾಕಲ್ಲಿ. ಏನ್ ಮಾಡ್ತಾರೆ? ಏನ್ ಟೈಮು ಏನು ಗೊತ್ತಾಗಿಲ್ಲ. ಹಾಳಾಗೋಗ್ಲಿ, ಎದ್ದಲ್ಲ, ಹೋಗು ಅಂಗಡಿಗೆ ಹೋಗಿ ತರಕಾರಿ, ಹಾಲು, ಸಕ್ಕರೆ ಎಲ್ಲ ಸ್ವಲ್ಪ ತಗೊಂಬ ಅಂತ ಹೇಳಿದ್ರು ಅಮ್ಮ ಮಗನ್ಗೆ. ಅವನು ಎದ್ದ, ಹೋದ, ಅಂಗಡಿ ಕಡೆ ಹೋಗಿ ಬರಿಗೈಲಿ ವಾಪಸ್ ಬಂದ. ಯಾಕೆ ಹೇಳ್ತೀರಾ? ಯಾಕೆ ಅಂತ. ಅಂಗಡಿಗೆ ಹೋದ, ತರಕಾರಿ ತರಕ್ಕೆ ಎಷ್ಟೆಷ್ಟು ಕೆಜಿ ತರಕಾರಿ ಬೇಕು, ಏನು ಯೂನಿಟ್ಸ್ ಇಲ್ಲ, ಎಷ್ಟು ಕೆಜಿ ತರಕಾರಿ ಬೇಕು ಏನು ಗೊತ್ತಿಲ್ಲ, ಹಾಲು ಎಷ್ಟು ಬೇಕು, ಎಷ್ಟು ಲೀಟರ್ ಹಾಲು ಬೇಕು ಕೇಳಕ್ಕೆ ಯೂನಿಟ್ಸ್ ಇಲ್ಲ. ಹೌದಲ್ಲ? ದುಡ್ಡು ಕೊಡಕ್ಕೆ ನೋಟ್ ತೆಗಿತಾನೆ, ನೋಟ್ ಮೇಲೆ ನಂಬರ್ಸ್ ಇಲ್ಲ. ನೋಟ್ ಮೇಲೆ ನಂಬರ್ಸೇ ಇಲ್ಲ ಅಂದ್ರೆ ಹೆಂಗೆ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗತ್ತೆ? ಬರಿಗೈಲಿ ವಾಪಸ್ ಬಂದ. ಮುಂದೆ ಹೇಗೋ ಆಗೋ ಹೀಗೋ ಮಾಡಿ ಏನೋ ಸರ್ಕಸ್ ಮಾಡಿ, ಮತ್ತೆ ಇದೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಅವ್ರ ಪೇರೆಂಟ್ಸ್, ಅವ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಕ್ಕೆ ಫೋನ್ ತೆಗಿತಾನೆ. ಫೋನಲ್ಲಿ ನಂಬರ್ಸ್ ಇರುತ್ತಾ? ನಂಬರ್ಸ್ ಇಲ್ಲ. ಯಾರಿಗಂತ ಫೋನ್ ಮಾಡ್ತಾನೆ? ಇಲ್ಲ, ಯಾರಿಗೂ ಫೋನ್ ಮಾಡೋಕ್ಕಾಗಲ್ಲ. ಫೋನು ಯಾರಿಗೂ ಸಹ ಮಾಡೋಕ್ಕಾಗಲಿಲ್ಲ. ಹಂಗಿಗೂ ಕಷ್ಟ ಬಿದ್ದು ಏನೋ ಮಾಡಿ ಶಾಲೆಗೆ ಹೋದ. ಶಾಲೆಗೆ ಹೋಗಿದ್ರೆ ಪರಿಸ್ಥಿತಿ ಇನ್ನೂ ವಿಚಿತ್ರ. ಎಲ್ಲರೂ ಒಂದೊಂದು ಟೈಮಿಗೆ ಬರ್ತಾ ಇದ್ದಾರೆ ಸ್ಕೂಲ್ಗೆ. ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ರು ಒಂದೊಂದು ಟೈಮಿಗೆ ಬರ್ತಾ ಇದ್ದಾರೆ. ಯಾವ ಟೈಮು ಫಿಕ್ಸ್ ಇಲ್ಲ, ಗೊತ್ತಾಗ್ತಿಲ್ಲ ಟೈಮ್ ಯಾರಿಗೂ, ಯಾಕೆಂದ್ರೆ ನಂಬರ್ಸ್ ಇಲ್ಲ. ಹೌದಲ್ಲ? ಹಾಗೂ ಈಗ ಹೋಗಿ ಕೂತಾಗ ಅದು ಆರ್ಟ್ ಟೀಚರ್ ಪೀರಿಯಡ್ ಅಂತ ಗೊತ್ತಾಯ್ತು. ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ ಪೀರಿಯಡ್ ಹೋಗಿ ಕೂತಿದ್ದಾರೆ. ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ ಬಂದು
ಮಕ್ಕಳ ಇವತ್ತೆಲ್ಲ ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ, ನೀವು ನೇಚರ್ ಡ್ರಾಯಿಂಗ್ ಮಾಡಬೇಕು. ನೇಚರ್ ಡ್ರಾಯಿಂಗ್ ಗೊತ್ತಲ್ಲ ಎಲ್ಲರೂ, ಮಕ್ಕಳೆಲ್ಲ ಮಾಡಿದಿರಲ್ಲ ಚಿಕ್ಕದ್ರಿಂದ. ಓಕೆ, ಮೌಂಟೇನ್ ಬರುತ್ತೆ, ಸನ್ ಬರುತ್ತೆ, ಅದಕ್ಕೆ ರೇಸ್ ಬರುತ್ತೆ. ಮಕ್ಕಳು ಟ್ರೈ ಮಾಡ್ತಾ ಇದ್ದಾರೆ, ಯಾವುದು ಶೇಪ್ ಪಿಕ್ಚರ್ ಬರೆಯಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ ಮಕ್ಕಳು ಮಾತಾಡಿ, ಯಾಕೆ? ಶೇಪ್ಸ್ ಇಲ್ಲ, ಸರ್ಕಲ್ಸ್ ಇಲ್ಲ, ಲೈನ್ಸ್ ಇಲ್ಲ. ಅದೆಲ್ಲ ಇಲ್ದಲ್ಲ ಇದ್ರೆ ಯಾವ ರೀತಿ ನಾವು ಡ್ರಾಯಿಂಗ್ನ ಮಾಡೋಕ್ಕಾಗತ್ತೆ? ಅರ್ಥ ಆಗ್ತಾ ಇದೆಯಲ್ಲ? ಇಂಪಾರ್ಟೆನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಏನಂತ ಗೊತ್ತಾಗ್ತಾ ಇದೆಯಲ್ಲ? ಆಯ್ತು, ಅದು ಆಯ್ತು. ಮಧ್ಯಾಹ್ನ ಊಟಕ್ಕೆ ಒಬ್ಬ ಸ್ಟೂಡೆಂಟ್ಗೆ ಪೇರೆಂಟ್ಸು ಊಟ ಕಳಿಸಿದ್ದಾರೆ. ಊಟ ಲಂಚ್ ಬ್ಯಾಗಲ್ಲಿ ಬಂದಿಲ್ಲ, ಒಂದು ದೊಡ್ಡ ವ್ಯಾನಲ್ಲಿ ಬಂದಿದೆ. ಯಾಕೆ? ಎಷ್ಟು ಕೊಡಬೇಕು ಅಂತ ಕ್ವಾಂಟಿಟಿ ಮೆಷರ್ ಮಾಡೋಕ್ಕೆ ಇಲ್ಲ. ಒಬ್ಬ ಹುಡುಗ ತಲೆ ಸುತ್ತ ಬಿದ್ದ ಕ್ಲಾಸ್ ರೂಮಲ್ಲಿ, ಹುಷಾರಿಲ್ಲ ಅಂತ. ಯಾಕೆ ಅಂತ ನೋಡಿದ್ರೆ ಅವನು ಯಾವುದೋ ಒಂದು ಟ್ಯಾಬ್ಲೆಟ್ ನುಂಗಿದ್ದ ಬೆಳಗ್ಗೆ. ಆ ಟ್ಯಾಬ್ಲೆಟ್ ತೆಗೆದು ನೋಡ್ತಾರೆ, ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಮೆನ್ಷನ್ ಆಗಿಲ್ಲ, ನಂಬರ್ಸ್ ಇಲ್ಲ. ಅವನು ಎಕ್ಸ್ಪೈರಿ ಆಗಿರೋ ಟ್ಯಾಬ್ಲೆಟ್ಸ್ ನುಂಗಿದ್ದಾನೆ. ಈ ರೀತಿ ಎಷ್ಟೊಂದು ಸಮಸ್ಯೆಗಳು ಒಂದರಿಂದ ಒಂದು ಬರ್ತಾ ಹೋಯಿತು. ಅವಾಗ ಮಕ್ಕಳಿಗೆ ನಿಜವಾಗ್ಲೂ ಅರ್ಥ ಆಯಿತು ಮ್ಯಾಥಮೆಟಿಕ್ಸ್ ಇಂಪಾರ್ಟೆನ್ಸ್ ಏನು ಅಂತ. ಮ್ಯಾಥಮೆಟಿಕ್ಸ್ ಇಸ್ ನಾಟ್ ಅ ಮೇನ್ ಸಬ್ಜೆಕ್ಟ್, ಮ್ಯಾಥಮೆಟಿಕ್ಸ್ ಇಸ್ ದ ವೇ ಆಫ್ ಲೈಫ್. ಗಣಿತ ಒಂದು ಸಬ್ಜೆಕ್ಟ್ ಮಾತ್ರ ಅಲ್ಲ, ಒಂದು ಪಠ್ಯಕ್ರಮ ಮಾತ್ರ ಅಲ್ಲ, ಅದು ನಮ್ಮ ಜೀವನ ಕ್ರಮ. ಅದನ್ನ ನಾವೆಲ್ಲರೂ ಪೇರೆಂಟ್ಸ್ ಅರ್ಥ ಮಾಡಿಕೊಂಡು ಇದನ್ನು ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಅವಾಗ ನಿಜವಾಗ್ಲೂ ಆ ಮಕ್ಕಳು ಇಂಪ್ರೂವ್ಮೆಂಟ್ ನಾವು ನೋಡಬಹುದು. ಅವ್ರಿಗೆ ನಂಬರ್ಸ್ ತೋರಿಸ್ಬೇಕು. ಎಲ್ಲೆಲ್ಲಿದೆ ನಂಬರ್ಸು? ಕ್ಲಾಕಲ್ಲಿದೆ, ಕ್ಯಾಲೆಂಡರ್ಸ್ ಅಲ್ಲಿದೆ, ಕಾರ್ ನಂಬರ್ಸು, ಆಧಾರ್ ಕಾರ್ಡ್ ನಂಬರು, ನಿಮ್ಮ ಮೊಬೈಲ್ ನಂಬರು, ಹೌದಲ್ವಾ? ಇಲ್ಲಿರೋ ಪ್ರತಿಯೊಬ್ಬರದು ಐಡೆಂಟಿಟಿ ಒಂದು ನಂಬರ್ ತಾನೆ. ಪ್ರತಿಯೊಬ್ಬರದು, ಎಲ್ಲರದು, ಪ್ರತಿಯೊಬ್ಬರದು ಐಡೆಂಟಿಟಿ ಒಂದು ನಂಬರ್. ನಮ್ಮ ಆಧಾರ್ ನಂಬರು, ನಮ್ಮ ಕಾಂಟ್ಯಾಕ್ಟ್ ನಂಬರು. ನಮ್ಮನ್ನು ಐಡೆಂಟಿಫೈ ಮಾಡೋದು ಜನ ಯಾವುದರಿಂದ? ಇದರಿಂದಾನೆ, ಹೌದು ತಾನೆ? ಒಪ್ಕೊಂತೀರ ಮಾತನ್ನೆಲ್ಲರೂ? ಹೌದು. ಈ ರೀತಿ ನಾವು ನಮ್ಮ ಮಕ್ಕಳಿಗೆ ನಂಬರ್ಸ್ ಎಲ್ಲ ಕಡೆ ತೋರಿಸಿ, ಟ್ರೈನ್ ನಂಬರ್, ಆಧಾರ್ ನಂಬರ್, ಪ್ಯಾನ್ ನಂಬರ್, ಎಲ್ಲ ಕಡೆ ನಾವು ನಂಬರ್ಸ್ನ ತೋರಿಸ್ತಾ ಇದ್ದಾಗ ಅದೇ ನಂಬರ್ಸ್ನ ಅವ್ರಿಗೆ ಕೂಡ ಕೇಳಿ, ಕಳಿಯ ಕೇಳಿ, ಗುಣಿಸ ಕೇಳಿ, ಭಾಗ್ಸ ಕೇಳಿ. ಆ ನಂಬರ್ಗಳ ಜೊತೆ ಅವ್ರಿಗೆ ಆಟ ಆಡೋದನ್ನ ಕಲಿಸ್ಕೊಡಿ. ವಿಶೇಷವಾಗಿ ಮಕ್ಕಳಿಗೆ ಮನೆಯಲ್ಲಿ ಇದೊಂದು ಆಕ್ಟಿವಿಟಿ ಮಾಡಿಸಿ. ಅವರಿಗೆ ದುಡ್ಡನ್ನು ಎಣಿಸಿ ಅದ್ರ ಡಿನಾಮಿನೇಷನ್ ಬರೆಯೋ ಆಕ್ಟಿವಿಟಿಯಿಂದ ಅವರು ಮ್ಯಾಥಮೆಟಿಕ್ಸ್ನ ಎಲ್ಲ ಆಪರೇಷನ್ಗಳನ್ನ ಬಹಳ ಅಚ್ಚುಕಟ್ಟಾಗಿ ಕಲಿತಾರೆ. ಮತ್ತೆ ನಿಮ್ಮ ಹೌಸ್ ಬಜೆಟ್, ನಿಮ್ಮ ತಿಂಗಳಿಗೆ ಬರುವ ನಿಮಗೆ ಆದಾಯ, ಅದರಿಂದ ನೀವು ಮಾಡುವಂಥ ಖರ್ಚುಗಳು, ತಿಂಗಳ ಕೊನೆಯಲ್ಲಿ ನೀವು ಉಳಿಸುವ ಹಣ, ಉಳಿತಾಯ ಎಷ್ಟು, ಈ ಕ್ಯಾಲ್ಕುಲೇಷನ್ಸ್ನ ನಿಮ್ಮ ಮಕ್ಕಳ ಕೈಲಿ ಮಾಡಿಸಿ. ನಿಜವಾಗ್ಲೂ ಅವರಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತೀರಾ. ಅವ್ರಿಗೆ ಪಠ್ಯಕ್ರಮ ಏನಾದರೂ ಇರಲಿ, ಮ್ಯಾಥಮೆಟಿಕ್ಸ್ ಟೀಚರ್ಸ್ ನಾವು ಕ್ಲಾಸಲ್ಲಿ ಕಲಿಸ್ತೀವಿ. ಅವ್ರಿಗೆ ಮನೆಗೆ ಬಂದ ಮೇಲೆ ಡೈಲಿ 5 ಅಡಿಷನ್ ಪ್ರಾಬ್ಲಮ್ಸ್, 5 ಸಬ್ಟ್ರಾಕ್ಷನ್ ಪ್ರಾಬ್ಲಮ್ಸ್, 5 ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ಸ್, 5 ಡಿವಿಷನ್ ಪ್ರಾಬ್ಲಮ್ಸ್, ಪ್ರತಿಯೊಂದು ಆಪರೇಷನ್ಸ್ನಲ್ಲೂ 5 ಪ್ರಾಬ್ಲಮ್ಸ್ ಅವರು ಮಾಡಬೇಕು. ಅದೇ ರೀತಿ ಪ್ರತಿದಿನ ಒಂದು ಟೇಬಲ್ಸ್ 2 to 20 ಕಂಪ್ಲೀಟ್ ಆಗಿಲ್ಲ, ಅಟ್ಲೀಸ್ಟ್ ಒಂದು ಟೇಬಲ್ ಅವರು ಕಲಿತು ನಿಮಗೆ ಹೇಳಬೇಕು. ಅದಾದ ನಂತರ ಈಗ ನೋಡಿ, ಆಪರೇಷನ್ಸ್ ಬೇರೆ ಬೇರೆ ಹೋಲ್ ನಂಬರ್ಸ್ ಅಲ್ಲಿ ಇದೆ, ಫ್ರಾಕ್ಷನ್ಸ್ ಅಲ್ಲಿ ಇದೆ, ಡೆಸಿಮಲ್ಸ್ ಅಲ್ಲಿ ಇದೆ. ಅದೆಲ್ಲ 5 ಅವರು ಪಠ್ಯಕ್ರಮ ಯಾವುದು ಶಾಲೆಯಲ್ಲಿ ನಡೀತಾ ಇರುತ್ತೆ ಅದಕ್ಕೆ ತಕ್ಕನಾಗಿ ನೀವು 5 ಕ್ವಶನ್ಸ್ ಓನ್ ಆಗಿ ನೀವು ಮಾಡಿಸ್ಬೇಕು. ಸೊ ಇದೆಲ್ಲ ಮಾಡಿಸೋದ್ರಿಂದ ಅವ್ರಿಗೆ ವರ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಎಬಿಲಿಟಿ, ಆ ಸ್ಕಿಲ್ಸ್ ಅವರಲ್ಲಿ ಡೆವಲಪ್ ಆಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಈ ಚಿಕ್ಕ ಚಿಕ್ಕ ವಿಷಯಗಳನ್ನ ನೀವು ಚೊಕ್ಕವಾಗಿ ನೀವು ಪ್ರತಿದಿನ ಮಾಡ್ತಾ ಬಂದ್ರೆ ಮುಂದೆ ಆಸ್ ಎ ಮ್ಯಾಥಮೆಟಿಕ್ಸ್ ಟೀಚರ್ ನಮಗೆ ಮಕ್ಕಳು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗೆ ಕಷ್ಟಪಡ್ತಾರೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಸಮಸ್ಯೆ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ನನ್ನ ಭಾವನೆ. ಇಲ್ಲಿ ನೆರೆದಿರುವ ಎಲ್ಲ ಪೋಷಕರು ಇಂದಿನಿಂದಾದರೂ, ಅಟ್ಲೀಸ್ಟ್ ಇವತ್ತಿಂದಾದರೂ ನಾನು ಹೇಳಿದ ಈ ಕೆಲವು ಸಣ್ಣ ವಿಷಯಗಳನ್ನು ಪ್ರತಿದಿನ ಮನೆಯಲ್ಲಿ ಮಾಡ್ತಾ ಹೋಗಿ ನಿಮ್ಮ ಮಕ್ಕಳಲ್ಲಿ ನೀವೇ ಚೇಂಜಸ್ ಕೆಲವೇ ದಿನಗಳಲ್ಲಿ ಕಾಣ್ತೀರ. ಜಸ್ಟ್ ಇನ್ 15 days ಯು ಆರ್ ಗೋಯಿಂಗ್ ಟು ಫೀಲ್ ದ ಡಿಫರೆನ್ಸ್.
ಸೊ ಅರ್ಥ ಮಾಡ್ಕೊಳ್ಳಿ, ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟ್ ತರ ಕಲಿಸ್ಬೇಡಿ ಮಕ್ಕಳಿಗೆ. ಮ್ಯಾಥಮೆಟಿಕ್ಸ್ ಜೀವನ ಅಂತ ಕಲಿಸಿ. ಎಲ್ಲ ಕಡೆ ಮ್ಯಾಥಮೆಟಿಕ್ಸ್ ಇದೆ, ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅದನ್ನ ಮಕ್ಕಳಿಗೆ ಅರ್ಥ ಮಾಡಿಸಿ. ಇಷ್ಟು ಮಾತಾಡಕ್ಕೆ ನನಗೆ ಅವಕಾಶ ಕೊಟ್ಟ ವಿಶೇಷವಾಗಿ ನಾನು ಕೇಶವ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮಗೆ ಅವಕಾಶ ಕೊಟ್ಟಿದ್ದೆ ಆಸ್ ಎ HOD, ಒಬ್ಬ ಚೀಫ್ ಗೆಸ್ಟ್ ಆಗಿ ಈ ಕಾರ್ಯಕ್ರಮಕ್ಕೆ ಕರೆದು ನಿಮ್ಮ ಮುಂದೆ ಎಲ್ಲ ಮಾತಾಡಕ್ಕೆ ನಮಗೆ ಅವಕಾಶ ಕೊಟ್ಟ ಕೇಶವ್ ಸರ್ಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇಷ್ಟೊತ್ತು ಶಾಂತವಾಗಿ ನನ್ನ ಈ ಮಾತುಗಳನ್ನು ಕೇಳಿ ಸಹಕರಿಸಿದ ನನ್ನೆಲ್ಲ ಪೋಷಕರಿಗೆ ಹಾಗೂ ಮುದ್ದು ಮಕ್ಕಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮದ ಎಲ್ಲ ಅತಿಥಿ ಗಣ್ಯರಿಗೂ ವಂದಿಸುತ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಯಾವತ್ತು ಮರಿಬೇಡಿ, ಮ್ಯಾಥಮೆಟಿಕ್ಸ್ ಇಸ್ ನಾಟ್ ಎ ಸಬ್ಜೆಕ್ಟ್, ಮ್ಯಾಥಮೆಟಿಕ್ಸ್ ಇಸ್ ದ ವೇ ಆಫ್ ಲೈಫ್. ಥ್ಯಾಂಕ್ ಯು ಎವ್ರಿವನ್. ಮುಖ್ಯ ಅತಿಥಿಗಳಿಗೆ ಸನ್ಮಾನವನ್ನ ಮಾಡಿದಂತಹ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಯುತ TK ರವೀಂದ್ರನಾಥ್ ಅವರವರು ಹಾಗೂ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ TR ಕೇಶವಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಮತ್ತಿರುವರು ಮುಖ್ಯ ಅತಿಥಿಗಳು ಶ್ರೀಯುತ ವಿನಯ್ ಕುಮಾರ್ MR, ವಿಜ್ಞಾನ ವಿಭಾಗದ ಮುಖ್ಯಸ್ಥರು, ಹಾಗೂ ಶ್ರೀಯುತ ವಿನ್ಸೆಂಟ್ ಡಿಸೋಜಾ ಸರ್, ಗಣಿತ ವಿಭಾಗದ ಮುಖ್ಯಸ್ಥರು. ಇವರಿಬ್ಬರನ್ನ ವೇದಿಕೆ ಮೇಲೆ ಸನ್ಮಾನಿಸುವಂತಹ ಸಂದರ್ಭ. ಮತ್ತೊಮ್ಮೆ ತಮ್ಮೆಲ್ಲರ ಹೃದಯಪೂರ್ವಕವಾದಂತಹ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಇಬ್ಬರು ಮುಖ್ಯ ಅತಿಥಿಗಳನ್ನ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾದಂತಹ ರವೀಂದ್ರನಾಥ್ ಸರ್ ಹಾಗೂ TR ಕೇಶವಕುಮಾರ್ ಸರ್ ಅವರು ಇವರನ್ನ ಸನ್ಮಾನಿಸ್ತಾ ಇದ್ದಾರೆ. ಇದೀಗ ನಮ್ಮ ಶಾಲೆಯ HOD ಗಳಾದ